ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾವು ಬೆಳಗಿನ ತಿಂಡಿಗೆ ಹೆಸರು ಬೇಳೆಯಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಡೈಲಿ ನಾವು ಅದೇ ನಾರ್ಮಲ್ ರೆಗ್ಯುಲರ್ ದೋಸೆ, ಚಪಾತಿ, ಇಡ್ಲಿ ಅಂತ ಬೇಜಾರಾಗೋಗಿರುತ್ತಲ್ಲ, ಈ ಥರ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ. ನೋಡಿ, ನಾನು ಇಲ್ಲೊಂದು 3 to 4 hours ಹೆಸರು ಬೇಳೆನ ನೆನೆಸಿಕ್ಕಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಈಗ ಇದನ್ನು ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೆನೆಸ್ಕೊಂಡ್ರೆ ಸಾಕು. ಈಗ ಅದಕ್ಕೆ ಒಂದು ಸೌಟಷ್ಟು ಮೊಸರು, ಇದನ್ನು ಆ್ಯಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಆದಮೇಲೆ ಒಂದು ಬೌಲ್ಗೆ ತಗೊಳ್ಳಿ. ಇದು ಹಿಟ್ಟು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಸ್ವಲ್ಪ ಹೆಂಗೆ ಅಂದರೆ ಸೆಟ್ಟು ದೋಸೆ ಇರುತ್ತಲ್ಲ, ಆ ಥರ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೋಡಿ ಇಷ್ಟೆಲ್ಲ ತರಕಾರಿ ಆ್ಯಡ್ ಮಾಡಿ, ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಸಣ್ಣಗೆ ಕಟ್ ಮಾಡ್ಕೊಂಡಿರೋದು, ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ತುರಿದಿರುವಂಥ ಕೊಬ್ಬರಿ, ಕೊತ್ತಂಬರಿ, ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಸೆಟ್ಟು ದೋಸೆ ಅದಕ್ಕೆ ತಗೊಂಬನ್ನಿ. ಇದಕ್ಕೆ ನೀರು ಬೇಕಂದರೆ ಸ್ವಲ್ಪ ನೀರು ಅಥವಾ ಮೊಸರು ಬೇಕಂದ್ರೆ ಹಾಕ್ಕೋಬೋದು. ಇದಕ್ಕೆ ಬೇಕಂದರೆ ಇನ್ನೂ ಗರಿ ಗರಿಯಾಗಿ ಬರಬೇಕಂದ್ರೆ ಸ್ವಲ್ಪ ರವೆನೂ ಹಾಕಿ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ನೋಡಿ, ಈಗ ಎಣ್ಸಿಟ್ಟು ಬಿಸಿ ಆದಮೇಲೆ ಕ್ಲೀನಾಗಿ ಸ್ವಲ್ಪ ನಾವು ಸೆಟ್ಟು ದೋಸೆ ಥರ ಅಥವಾ ಉತ್ತಪ್ಪಂ ಥರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿದ್ರೆ ಕ್ಲೀನಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಈ ಥರ ಎಲ್ಲ ಕೆಳಗಡೆ ಕ್ಲೀನಾಗಿ ಬೆಂದಿದೆ. ಇವಾಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ. ಈ ಥರ ತಿರುಗಿಸಿ ಅದನ್ನು ಚೆನ್ನಾಗಿ ಕೆಂಪಗಾಗೋಕ್ಕೆ ಬಿಟ್ಟರೆ ನಮಗೆ ಹೆಸರು ಬೇಳೆ ದೋಸೆ ತರಕಾರಿ ಎಲ್ಲ ಹಾಕಿರೋದು ರೆಡಿ ಆಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡ್ತೀವಲ್ಲ, ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಫುಲ್ ಹೆಲ್ತಿಯಾಗಿರುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ತರಕಾರಿ ಇದೆ. ನೀವು ಇನ್ನೂ ಬೇಕಾದ್ರೆ ಸಬ್ಬಸಿಗೆ ಸೊಪ್ಪು ಏನು ಬೇಕಾದರೂ ಹಾಕ್ಕೋಬೋದು, ಸಣ್ಣಕ್ಕೆ ಕಟ್ ಮಾಡಿ ಅದು ತುರಿದು. ನೋಡಿ, ನನಗೆ ಇಲ್ಲಿ ಇನ್ನೊಂದು ದೋಸೆ ಹಾಕಿದ್ದೀನಿ, ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಕೆಂಪಗೆ ಚೆನ್ನಾಗಿ ಬೆಂದಿದೆ. ಈ ದೋಸೆ ಜೊತೆ ಚಟ್ನಿ, ಸಾಂಬಾರು ಏನು ಬೇಕಾದರೂ ಸರ್ವ್ ಮಾಡ್ಬೋದು. ಯಾಕಂದರೆ ಇದರಲ್ಲೇ ಆಲ್ರೆಡಿ ಎಲ್ಲ ಇರೋದ್ರಿಂದ ಆಗೂ ತಿನ್ಬೋದು. ನಾನಿಲ್ಲಿ ನೋಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ವಾಟರ್ ಮೆಲನ್ನು ಸಾಂಬಾರು ದೋಸೆ ಜೊತೆ ಸರ್ವ್ ಮಾಡ್ತಿದ್ದೀನಿ.